ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವರ್ಷದ ಅಂದರೆ 26-27ನೇ ಸಾಲಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಹುಡುಗರಿಗೆ ಉಚಿತ ಬಸ್ ಪಾಸ್ನ ನೀಡ್ತೀವಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಅಧಿಕಾರ ಪದಗ್ರಹಣ ಸಂದರ್ಭದಲ್ಲಿ ವಾಗ್ದಾನನ ಕೊಟ್ಟರು. ಅಂದರೆ ಒಂದು ಘೋಷಣೆಯನ್ನು ಕೂಡ ಮಾಡಿದ್ರು. ಅದೇ ರೀತಿ ಈ ಘೋಷಣೆಯಾಗಿ ಇಂದಿಗೆ 3 ದಿವಸ ಆಯಿತು. ಸರ್ಕಾರದಿಂದ ಬಸ್ ಪಾಸ ವಿತರಣೆ ಯಾವುದಾದ್ರೂ ಏನಾರು ಅಪ್ಡೇಟ್ನ ಕೊಟ್ಟಿದ್ದಾರಾ? ಹಾಗೆಯೇ ಪಾಸ್ನ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೋದಾಗ ಇನ್ನೂ ಕೂಡ ಹಳೆಯ ವರ್ಜನೆ ಕೂಡ ತೋರಿಸ್ತಾ ಇದೆ. ಅಂದರೆ ಏನು ಮೊದಲೆಲ್ಲ ಅಮೌಂಟ್ನ ಕಟ್ಟಿ ನೀವು ಪಾಸ್ನ ಮಾಡ್ಕೋತಾ ಇದ್ರಿ, ಇವಾಗ ನೀವು ಅದೇ ವೆಬ್ಸೈಟ್ಗೆ ಹೋಗಿ ಬಸ್ ಪಾಸ್ನ ಅಪ್ಲೈ ಮಾಡಲಿಕ್ಕೆ ಹೋದಾಗ ನಿಮಗೆ ಅಲ್ಲಿ ಪೇಯ್ಡ್ ಮಾಡಬೇಕು ಅಂತ ತೋರಿಸ್ತಾ ಇದೆ. ನೀವಿಲ್ಲಿ ನೋಡ್ಬೋದು, PVC ಪಾಸ್ನವ್ರಿಗೆ 1050 ರೂಪಾಯಿನ ಅಮೌಂಟ್ನ ಕಟ್ಟಿ ಅಂತೇಳಿ ಕಾಲಮ್ ಕೂಡ ಓಪನ್ ಆಗ್ತದೆ. ಈ ಒಂದು ಅಪ್ಲಿಕೇಶನ್ ಫಾರ್ಮು ಇನ್ನೂ ಕೂಡ ರನ್ನಿಂಗ್ ಇದೆ ಅಂತ ಹೇಳ್ಬೋದು. ಸರ್ಕಾರದಿಂದ ಏನೋ ಘೋಷಣೆ ಆಗ್ತೋ ಇದು ಯಾವಾಗಿಂದ ಚಾಲ್ತಿಗೆ ಬರ್ತದೆ ಅನ್ನೋದು ಇನ್ನೂ ಕೂಡ ಕಾದು ನೋಡಬೇಕು. ಅಂದರೆ CM ಅವರು ಘೋಷಣೆ ಮಾಡಿದ ಮೇಲೂ ಕೂಡ ಈ ಒಂದು ಅಪ್ಲಿಕೇಶನ್ ರನ್ನಿಂಗ್ ಇದೆ. ಇಲ್ಲಿ ನೀವು ಬಸ್ ಪಾಸ್ನ ಹಾಕ್ಲಿಕ್ಕೆ ಹೋದಾಗ ಫ್ರೀಯಾಗಿ ತೋರಿಸ್ತಾ ಇಲ್ಲ, ಇಲ್ಲಿ ಅಮೌಂಟ್ನ ಕಟ್ಟಬೇಕು ಅಂತ ತೋರಿಸ್ತಾ ಇದೆ. ಸ್ನೇಹಿತರೆ, ಈ ಒಂದು ಫ್ರೀ ಬಸ್ ಪಾಸ್ನ ಯಾವಾಗ ಬಿಡ್ತಾರೆ, ಹಾಗೆಯೇ ಎಲ್ಲಿ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಗೊಂದಲದ ಒಂದು ವಾತಾವರಣ ಇದೆ. ಯಾಕಂದರೆ ಇನ್ನೂ ಕೂಡ ಸರ್ಕಾರದಿಂದ ಅಧಿಕೃತವಾದಂಥ ಯಾವುದೇ ಸುತ್ತೋಲೆಗಳು ಹೊರಬಿದ್ದಿಲ್ಲ. ಹಾಗೆಯೇ ಸ್ನೇಹಿತರೆ, ನೀವೇನಾದ್ರು ಸೇವಾ ಸಿಂಧು ಲಾಗಿನಲ್ಲಿ ಬಸ್ ಪಾಸ್ನ ಅಪ್ಲೈ ಮಾಡ್ಕೊಳ್ಳಿಕ್ಕೆ ಹೋದಾಗ ಸೇಮು ಹಳೆಯ ವರ್ಜನ್ ಕೂಡ ಓಪನ್ ಆಗ್ತದೆ. ನೀವೇನಾದ್ರು ಫಾರಮ್ನ ಫಿಲಪ್ ಮಾಡಿ ಅಪ್ಲೈ ಮಾಡೋಕ್ಕೆ ಹೋದಾಗ ಅಲ್ಲಿ ಪೇಮೆಂಟ್ನ ಮಾಡಿ ಅಂತ ತೋರಿಸುತ್ತೆ. ಸ್ನೇಹಿತರೆ, ಈ ಒಂದು ಸರ್ಕಾರದ ಈ ಸುತ್ತೋಲೆ ಯಾವಾಗ ಬಿಡುಗಡೆ ಆಗುತ್ತೆ, ಹಾಗೆಯೇ ನೀವು ಅರ್ಜಿನ ಎಲ್ಲಿ ಹಾಕಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ನಮ್ಮ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಅದರಿಂದ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸರ್ಕಾರದ ಸುತ್ತೋಲೆ ಬಂದ ತಕ್ಷಣ ಕೂಡ ನಿಮಗೆ ವಿಡಿಯೋ ಮಾಡಿ ಬಸ್ ಪಾಸ್ನ ಯಾವ ರೀತಿ ಪಡ್ಕೊಳ್ಳೋದು ಅಂತ ಸುಲಭವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈಗಾಗಲೇ ಬಸ್ ಪಾಸ್ಗೆ ಸಂಬಂಧಿಸಿದಂತೆ ನಮ್ಮ ಚಾನಲ್ನಲ್ಲಿ KSRTC, KKRTC, NWRTC ಹಾಗೆಯೇ BMTC ಬಸ್ ಪಾಸ್ಗಳ ಯಾವ ರೀತಿ ಪೇಯ್ಡ್ ಮಾಡಿ ಪಡ್ಕೊಳ್ಳೋದು ಅಂತ ನಮ್ಮ ಚಾನಲ್ನಲ್ಲಿ ವೀಡಿಯೋಗಳನ್ನ ಮಾಡಿದ್ದೀವಿ. ಇದೇ ತಿಂಗಳು ಜೂನ್ 1ನೇ ತಾರೀಕಿನಿಂದ ಬಸ್ ಪಾಸು ಬಿಡುಗಡೆ ಆಗಿತ್ತು. ಅಂದರೆ CM ಆಗುವುದಕ್ಕಿಂತ 3 ದಿವಸ ಮೊದಲೇ ಕೂಡ ಪಾಸ್ ಕೂಡ ರನ್ನಿಂಗ್ ಆಗಿತ್ತು. ತುಂಬ ಜನರಿಗೆ ಅಪ್ಲಿಕೇಶನ್ ಕೂಡ ನಾವೇ ಕೂಡ ಹಾಕ್ಕೊಟ್ಟಿದ್ದು. ಅದರಲ್ಲಿ ತುಂಬ ಜನರು ಪಾಸ್ನು ಕೂಡ ರಿಸೀವ್ ಮಾಡ್ಕೊಂಡಿದ್ದೀರಿ. ಅಂಥವರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಿದ್ದಾರೆ ನಾವೇನು ಮಾಡೋದು ಅಂತ. ಅದಕ್ಕೆ ಸರ್ಕಾರದಿಂದ ಏನು ರೀಫಂಡ್ ಮಾಡ್ತಾರಾ ಏನು ಅಂತ ಮಾಹಿತಿ ಇನ್ನೂ ಕೂಡ ಹೊರಬಿದ್ದಿಲ್ಲ. ಹಾಗೆಯೇ ಯಾರೆಲ್ಲ ಇನ್ನೂ ಕೂಡ ಬಸ್ ಪಾಸ್ಗೆ ಅಪ್ಲೈ ಮಾಡಿಲ್ಲ ಅಂಥವ್ರಿಗೆ ಫ್ರೀಯಾಗಿ ನಾವು ಬಸ್ ಪಾಸ್ನ ಕೊಡ್ತೀವಿ ಅಂತೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಸ್ನೇಹಿತರೆ, ಬಸ್ ಪಾಸ್ನ ಕೇವಲ ಆಧಾರ್ ಕಾರ್ಡ್ನ ತೋರಿಸ್ಕೊಂಡು ನೀವು ತಿರುಗ್ಬೋದಾ, ಇಲ್ಲ ಬಸ್ ಪಾಸ್ಗೋಸ್ಕರ ನೀವು ಸಪ್ರೇಟಾಗಿ ಒಂದು ಪಾಸ್ನ ಕೂಡ ಸರ್ಕಾರದಿಂದ ಫ್ರೀಯಾಗಿ ನಿಮಗೆ ವಿತರಣೆ ಮಾಡ್ತಾರಾ ಅನ್ನೋದು ಇನ್ನೂ ಕಾದು ನೋಡಬೇಕಷ್ಟೇ. ಸ್ನೇಹಿತರೆ, ಸರ್ಕಾರದಿಂದ ಈ ಸುತ್ತೋಲೆ ಹೊರಬಿದ್ದ ತಕ್ಷಣ ನಿಮಗೆ ಮಾಹಿತಿನ ಕೊಡ್ತೀವಿ. ಈಗಾಗಲೇ ಕ್ಲಾಸ್ಗಳು ಕೂಡ ಸ್ಟಾರ್ಟ್ ಆಗಿದೆ. ಎಲ್ಲ ವಿದ್ಯಾರ್ಥಿಗಳು ಬಸ್ನಲ್ಲಿ ಸಂಚಾರ ಮಾಡ್ತಾಯಿದ್ದೀರಾ. ಬಟ್ ಬಸ್ಸಲ್ಲಿ ನಿಮಗೆ ಟಿಕೆಟ್ನ ನೀವು ತೊಗೊಂಡು ನೀವು ಆ ಒಂದು ಸಂಚಾರನ ಈಗಾಗಲೇ ಮಾಡ್ತಾಯಿದ್ದೀರಾ ಅಂತ ಭಾವಿಸ್ಕೊಂಡಿದ್ದೀನಿ. ಇದರಿಂದ ತುಂಬ ಜನ ವಿದ್ಯಾರ್ಥಿಗಳಿಗೆ ತೊಂದರೆನೂ ಕೂಡ ಆಗ್ತಾಯಿದೆ. ಇನ್ನೇನೋ ಕೆಲವೇ ದಿನಗಳಲ್ಲಿ, 1-2 ದಿನಗಳಲ್ಲಿ ಅಧಿಕೃತವಾದಂತಹ ಸರ್ಕಾರದ ಸುತ್ತೋಲೆ ನಿಮಗೆ ಬಿಡುಗಡೆ ಆದ ತಕ್ಷಣ ನಿಮಗೆ ಮಾಹಿತಿನ ಒಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ, ಬಸ್ ಪಾಸ್ನ ಯಾವ ರೀತಿ ನೀವು ಪಡ್ಕೊಳ್ಳೋದು ಅಂತ. ಅದಕ್ಕೂ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. AJ Tech ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇದೇ ತರಹದ ಮಾಹಿತಿಗಾಗಿ ಸದಾ ನಮ್ಮ ಚಾನಲ್ನ ಫಾಲೋಅಪ್ ಮಾಡಿ. ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ.